ತಮಿಳುನಾಡಿಗೆ ಮತ್ತೆ ನೀರರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ CWMA ಮತ್ತು CWRC ಆದೇಶವನ್ನು ಮಾಡಿರುವಂಥದ್ದು. ಈ ಒಂದು ಆದೇಶವನ್ನು ಖಂಡಿಸಿ ನಿರಂತರವಾಗಿ ಮಂಡ್ಯದಲ್ಲಿ ಪ್ರತಿಭಟನೆಗಳಾಗ್ತಾ ಇರುವಂಥದ್ದು. ಇವತ್ತು ಕೂಡ KRS ಜಲಾಶಯಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ವಾಟಾಳ್ ನಾಗರಾಜ್ ಅವರು ಮಾಡಿದ್ರು. ಅವರನ್ನು ಬಂಧಿಸುವಂಥ ಕೆಲಸವನ್ನು ಪೊಲೀಸರು ಕೂಡ ಮಾಡಿರುವಂಥದ್ದು. ಯಾಕಂದರೆ ನಿರಂತರವಾಗಿ ರಾಜ್ಯ ಸರ್ಕಾರ ನಾವು ತಮಿಳುನಾಡಿಗೆ ನೀರನ್ನು ಹರಿಸಲ್ಲ ಅಂತ ಹೇಳಿ ಕೂಡ ಹರಿಸ್ತಾ ಇರುವಂಥ ವಿಚಾರ ನಿಜಕ್ಕೂ ಕೂಡ ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಒಂದು ಕಡೆ ರೈತರಿಗೆ ನೀರನ್ನು ಕೊಡ್ತಾ ಇಲ್ಲ. ಇಲ್ಲಿರುವಂಥ ರೈತರು ಬೆಳೆಗಳನ್ನು ಬೆಳಿಬೇಡಿ, ಭತ್ತ ಆಗಿರ್ಬೋದು ಜೊತೆಗೆ ಕಬ್ಬಾಗಿರ್ಬೋದು, ಎರಡೂ ಬೆಳೆಗಳನ್ನು ಬೆಳಿಬೇಡಿ, ನಾವು ಕಟ್ಟು ಪದ್ಧತಿಯಲ್ಲಿ ನಿಮಗೆ ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕೇವಲ 4 ಕಟ್ಟು ಪದ್ಧತಿಯಲ್ಲಿ ಮಾತ್ರ ನಿಮಗೆ ನೀರನ್ನು ಕೊಡ್ತೀವಿ, ರಾಗಿ ಆಗಿರ್ಬೋದು ಜೋಳ ಆಗಿರ್ಬೋದು ಈ ರೀತಿಯಾದಂಥ ಬೆಳೆಗಳನ್ನು ಬೆಳೀರಿ. ಜೊತೆಗೆ ಯಾಕಂದರೆ ನೀರಿನ ಅಭಾವ ಸಾಕಷ್ಟು ಇರುವ ಕಾರಣಕ್ಕೋಸ್ಕರ ಕುಡಿಯೋ ನೀರಿಗೆ ಮೊದಲನೇದಾಗಿ ಆದ್ಯತೆಯನ್ನು ಕೊಡಬೇಕಾಗಿದೆ. ನಮ್ಮ ಜಿಲ್ಲೆ ರೈತರಿಗೆ, ಮಂಡ್ಯ ಜಿಲ್ಲೆಯ ರೈತರುಗಳಿಗೆ ನೀರನ್ನು ಕೊಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೇಳಿರುವಂಥದ್ದು. ಈ ಒಂದು ಹೇಳಿಕೆ ಆಧಾರದ ನಂತರ ಈಗ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ತಮಿಳುನಾಡಿಗೆ ನಾವು ಯಾವುದೇ ಕಾರಣಕ್ಕೂ ನೀರನ್ನು ಹರಿಸೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಪದೇ ಪದೇ ನೀರನ್ನು ಬಿಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಒಂದು ಕಡೆ 3,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅನ್ನುವಂಥ ಆದೇಶ ಆಯಿತು, ಅದನ್ನು ಪಾಲನೆ ಮಾಡುವಂಥ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತು. ಜೊತೆಗೆ 12,000 ಕ್ಯೂಸೆಕನ್ನು ನೀರನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆದೇಶ ಮಾಡ್ತು, ಅದನ್ನು ಪಾಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತು. ಈಗ 9,000 ಕ್ಯೂಸೆಕನ್ನು 15 ದಿನಗಳ ಕಾಲ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದೇಶ ಆಗಿರುವಂಥದ್ದು. ಈ ಒಂದು ಆದೇಶವನ್ನು ಪಾಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ ಬಹಳ ತೀವ್ರವಾದಂಥ ಬರಗಾಲದ ಪರಿಸ್ಥಿತಿ ರಾಜ್ಯದಲ್ಲಿರುವಂಥದ್ದು. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಪದೇ ಪದೇ ನೀರನ್ನು ಬಿಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ತೀವ್ರ ಸಂಕಷ್ಟಕ್ಕೆ ರೈತರು ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು. ಈ ಕಾರಣದಿಂದಾಗಿ ನಿಜಕ್ಕೂ ಕೂಡ ನಾವು ಯಾವುದೇ ಕಾರಣಕ್ಕೂ ನೀರನ್ನು ಕೊಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ಹೋರಾಟ ಆಗಿದೆ. ನಮ್ಮ ರಾಜ್ಯದ ಅದರಲ್ಲೂ ಕೂಡ ಕಾವೇರಿ ಕೊಳ್ಳದ ಪ್ರದೇಶದ ಜಲಾಶಯದ ಸ್ಥಿತಿಗತಿಗಳನ್ನು ನೋಡೋಕೋದ್ರೆ 4 ಜಲಾಶಯದಲ್ಲೂ ಕೂಡ ಈಗ ಭರ್ತಿ ಆಗಿಲ್ಲ. ಆರಂಗಿ ಜಲಾಶಯ ಭರ್ತಿ ಆಗಿದೆ, ಅದರ ಭರ್ತಿ ಆಗಿದ್ರು ಕೂಡ ಅದು ಕೇವಲ 8 TMC ಮಾತ್ರ ಸಂಗ್ರಹ ಸಾಮರ್ಥ್ಯ ಇರುವಂಥದ್ದು. ಇನ್ನು ಕಬಿನಿ ಜಲಾಶಯ ಭರ್ತಿಯಾಗಿದೆ, ಈಗ ಭರ್ತಿಯಾಗಿ ಈಗ 10 ಅಡಿಯಷ್ಟು ಕೂಡ ಖಾಲಿಯಾಗಿರುವಂಥದ್ದು. ಅಂದರೆ ಕೇವಲ 12 TMC ಮಾತ್ರ ಸದ್ಯ ನೀರು ಸಂಗ್ರಹ ಆಗಿರುವಂಥದ್ದು. ಮತ್ತೊಂದು ಕಡೆ 30 TMC KRS ಜಲಾಶಯದಲ್ಲಿ ಸಂಗ್ರಹ ಆಗಿದೆ. ಹೇಮಾವತಿ ಜಲಾಶಯದಲ್ಲೂ ಕೂಡ ಅಷ್ಟೇ ಪ್ರಮಾಣದ ನೀರು ಇರುವಂಥದ್ದು. ಸುಮಾರು 80 TMC ಅಷ್ಟು ನೀರಿದ್ರೂ ಕೂಡ ಇದರಲ್ಲಿ ಬಳಕೆಗೆ ಲಭ್ಯ ಇರುವಂಥದ್ದು ಕೇವಲ 65 TMC ನೀರು ಮಾತ್ರ. 65 TMCಯನ್ನು ನಾವು ಮುಂದಿನ ಜೂನ್ವರೆಗೂ ಕೂಡ ಕುಡಿಯೋ ನೀರಿಗೆ ಇಟ್ಕೊಳ್ಬೇಕಾಗತ್ತೆ. ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಇಲ್ಲಿಗೆ ಪ್ರಮುಖವಾಗಿ ಕುಡಿಯೋ ನೀರನ್ನು ಇಟ್ಕೊಳ್ಬೇಕಾಗತ್ತೆ. ಆದರೆ ಇಂಥ ಸಂದರ್ಭದಲ್ಲಿ ನಿರಂತರವಾಗಿ ತಮಿಳುನಾಡಿಗೆ ನೀರನ್ನು ಕೊಡ್ತಾ ಇರುವಂಥದ್ದು. ಜೊತೆಗೆ ಅವರು 3ನೇ ಬೆಳೆಗೆ ನೀರನ್ನು ಕೇಳ್ತಾ ಇದ್ದಾರೆ. ಅವರಿಗೆ ಕೊಡಲಿಕ್ಕೆ ನೀರನ್ನು ನಮ್ಮಲ್ಲಿ ಇದೆ, ಆದರೆ ನಮ್ಮ ರೈತರಿಗೆ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇಲ್ಲ. ಈ ಕಾರಣದಿಂದಾಗಿ ನಿರಂತರವಾಗಿ ಹೋರಾಟ ಆಗ್ತಾ ಇದೆ. ಈಗಲೂ ಕೂಡ ಅದೇ ರೀತಿಯಾದಂಥ ಹೋರಾಟಗಳು ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರ ಈ ಒಂದು ಆದೇಶಗಳೇನಿದೆ ಈ ಆದೇಶವನ್ನು ಪಾಲನೆ ಮಾಡಬಾರ್ದು, ನೀವು ರಾಜೀನಾಮೆ ಕೊಟ್ಟರು ಸರಿ, ಈ ಒಂದು ಆದೇಶಗಳನ್ನು ವಿರುದ್ಧವಾದಂಥ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ಒತ್ತಾಯ ಆಗಿರುವಂಥದ್ದು. ಆದರೆ ರಾಜ್ಯ ಸರ್ಕಾರ ಹೇಳೋದೊಂದು ಮಾಡೋದೊಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಒಂದು ರೀತಿಯಲ್ಲಿ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ. ಈ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ಒತ್ತಾಯ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮಂಡ್ಯ.